ಮುಚ್ಚ ಬಾಯ್ನ. ದೇವರಂತ ಮನುಷ್ಯನ್ನ ಅವ್ರ ಮನೆಯಿಂದಾನೇ ಹೊರಗೆ ಹಾಕೋಕೆ ಎಷ್ಟೋ ಧೈರ್ಯ ನಿಂಗೆ? ಚಿಂತಾಮಣಿ, ನಾನು ಇದನ್ನೆಲ್ಲ ಮಾಡ್ತಿರೋದು ನಿನ್ನೊಳ್ಳಿದಕ್ಕೆ ತಾನೆ. ಸಾಕ್ ನಿಲ್ಸು. ದಿಕ್ಕು ದೆಸೆ ಇಲ್ದೆ ಊರೂರು ಅಲ್ಕೊಂಡಿದ್ದ ನಮಗೆ ನೆಲೆ ಕೊಟ್ಟು ನಾನ್ ನಡತೆಗೆಟ್ಟೋಳು ಅಂತ ಗೊತ್ತಿದ್ರು ಅವ್ರ ಗೌರವ ಮಣ್ಣಪಾಲಾದ್ರೂ ಪರವಾಗಿಲ್ಲ ಅಂತ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಬಾಳು ಕೊಟ್ಟ ಮಹಾನುಭಾವ ಅವರು. ಅಂಥವ್ರಿಗೆ ಮೋಸ ಮಾಡ್ತೀಯಾ? ಅವ್ರ ಋಣನ 7 ಜನ್ಮ ಎತ್ತಿದ್ರು ನಾವು ತೀರ್ಸೋಕಾಗಲ್ಲ. ಅಂಥದ್ರಲ್ಲಿ ಇಂಥ ಕೆಲಸ ಮಾಡಿದೀಯಲ್ಲ, ನಾಚಿಕೆ ಆಗಲ್ಲ ನಿಗೆ? ಮಣಿ, ನನ್ ಮಾತು ಕೇಳ್ತೀಯಾ? ಇದ್ರಲ್ಲಿ ಹೇಳೋದ್ ಕೇಳೋದು ಏನಿಲ್ಲ. ನಾನು ಈಗ್ಲೇ ಹೋಗಿ ಈ ಪತ್ರನ ಅವ್ರಿಗೆ ವಾಪಸ್ ಕೊಡ್ತೀನಿ. ಅವ್ರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಕೊತೀನಿ. ನಿನ್ ಕಡೆಲೇ ಬಿಡೋ ಕೈನಾ. ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಆ ಪತ್ರ ನಂಗೆ ಕೊಟ್ಬಿಡು. ನಾನು ಕೊಡೋದಿಲ್ಲ. ಕೊಡ್ಲಿಲ್ಲ ಅಂದ್ರೆ ನೀನ್ ಉಳಿಯಲ್ಲಮ್ಮ. ಹೇಗೂ ರಾಜೇಗೌಡ ನಿನ್ ಕೊಲೆ ಮಾಡ್ತೀನಿ ಅಂತ ಊರವ್ರ ಮುಂದೆ ಹೇಳೋನೆ. ಈಗ ಆ ಕೆಲಸ ನಾನ್ ಮಾಡ್ತೀನಿ, ಆಗ ಅವನ್ ಜೈಲ್ಗೆ ಹೋಗ್ತಾನೆ. ಏನಂದೆ? ಕೆಂಚರಂಗ, ಅವಳನ್ನ ಬಿಡ್ಬೇಡಿ, ಮುಗಿಸಿ. ರುದ್ರಣ, ಆ ರಾಜು ನಿಮ್ಮನ್ನು ಹುಡ್ಕೊಂಬಂದ. ನೀವು ಸಿಗ್ದಕ್ಕೆ ನಮ್ಮವ್ರನ್ನೆಲ್ಲ ಹೊಡಿತಾವನೆ. ಚಿಂತಾಮಣಿನ ಸಾಯಿಸ್ಬಿಟ್ರು ಅಂತ ನಿಮ್ ಬಾವನ್ನ ಪೊಲೀಸ್ನವ್ರು ಎಳ್ಕೊಂಡೋದ್ರು. ಅಂದಿ ನನ್ ಮಗನೇ. ಯಾರು? ನಾನಾ? ಇನ್ನೇನ್ ನಾನಾ? ನಾನ್ ಯಾರಲ್ಲ? ಯಾರು? ನಾನ್ ಯಾರಲ್ಲ? ಯಾರಣ್ಣ? ನಮ್ಮ ವಂಶ ಅಂದ್ರೆ ಎಂತದ್ಲ? ಈಗ ಹೇಳ್ದಲ್ಲ, ತಗದು ಬೊಟ್ಟೆ ಅಂದ್ರೆ ಪಂಗಳಿಸ್ಕೊಂಡ್ಬಿಡ್ಬೇಕು. ಎಲ್ರ ತಲೆನೂ ತೆಗ್ದಿದ್ ವಂಶ ಕಡ್ಲಾ. ನನ್ನ ಮಗನೇ, ನೀನ್ ಬರೋದು ಈಟೇ ತಡ ಆಗಿದ್ದಿದ್ರೆ ಈಟೊತ್ತ ಅವ್ನ್ ತಲೆ ತೆಗೆದು ಊರ್ ಮುಂದೆ ಗಂಡು ಗಂಬಕ್ಕೆ ಹಾಕ್ಬಿಡ್ತಿದ್ದೆ. ನೀನ್ ಬಂದ್ ಎಲ್ಲ ಆಡ್ಬೇಡ ಹಾಕ್ಬಿಟ್ಟೆ. ಅಣ್ಣ ಈಗಿನ್ನೇನು ಎಲ್ರನ್ನೂ ಸಾಯಿಸಿದ್ ನೀನ್ ತಾನೆ? ಅಣ್ಣ, ನೀನ್ ಹಿಡ್ಕೊಂಡಿರೋ ಮಚ್ಚು ಅವ್ರನ್ನೆಲ್ಲ ಸಾಯಿಸಿರೋ ಮಚ್ಚು ಅಂದ್ಮೇಲೆ ಅವ್ರನ್ನೆಲ್ಲ ಸಾಯಿಸಿರೋದು ನೀನೆ ಅಂತ ಗ್ಯಾರಂಟಿ ಆಯ್ತಲ್ಲ. ಏನ್ ಹೇಳ್ತಿದ್ಯಾ? ತಿನ್ನೋಣ. ಸೂರಾಪುರದ ಪಟೇಲಿನ ವಂಶದಲ್ಲಿ ಹುಟ್ಟಿರೋ ನಿನ್ನ ಪರಾಕ್ರಮನ ಈ ಊರಿನ ಜನರಿಗೆ ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. 1 ನಿಮಿಷ. ಅಯ್ಯೋ ಚೆಲ್ವಾಡ, ನೀನ್ ದಬ್ಬಯ್ಯ ತಿನ್ಕಲ್ಲ. ನೀನೇನಾರ ಹೋಗಿ ಪೊಲೀಸ್ನವ್ರಿಗೆ ಹೇಳ್ಬಿಟ್ರೆ ನನ್ನ ನಿರ್ದಾಕ್ಷಿಣ್ಯಾಗಿ ಎಳ್ಕೊಂಡೋಗಿ ನೇಣಿಗಂಬಕ್ಕೆ ನೇಣು ಎತ್ಬಿಡ್ತಾರೆ ಕಡ್ಲಾ. ಇದೇನಣ್ಣ ಹಿಂಗ್ ಪದ್ರ ಕೊಡ್ತಾ ಇದ್ಯಾ? ನೀನು ಅಂದ್ರೇನು? ನಿನ್ನ ವಂಶ. ಈಗ ನಾನು ಯಾರಲ್ಲ? ವೀರಾಪುರದ ಪಟೇಲನ ವಂಶ, ರಾಯಲ್ ಫ್ಯಾಮಿಲಿ ಇದ್ದಂಗೆ. ರಾಯಲ್ ಫ್ಯಾಮಿಲಿ. ಆಮೇಲೆ ನೀನ ಅಯ್ಯೋ ಮನ್ಮತ ಕಣಣ್ಣ, ಮನ್ಮತ. ಆಮೇಲೆ ನೀನು? ನಿನ್ ಶಿಷ್ಯ ಕಣಣ್ಣ. ಏನೋ ಕಾಲಿ ಹಿಡ್ಕೊಂಡಿದ್ದೆ ಅಂತ ಬಿಟ್ಟಿದ್ದೀನಿ. ಏ ಮರೆ, ಬದುಕೋಗ ರೈಟ್ ಹೇಳ. ಕೆಳಗಿಳಿಸು, ಫುಲ್ ಕೆಳಗಿಳಿಸು. ಸಲ್ಯೂಟ್ ಮಾಡು. ಅತ್ತಡಿ ಗ್ಯಾಪಲ್ಲಿ ಫಾಲೋ ಮಾಡು. ಅಮ್ಮ, ಲಕ್ಷ್ಮಿ, ಅಳಿಯಂದ್ರು ಚಿಂತಾಮಣಿನ ಕೊಲೆ ಮಾಡಿದ್ರು ಅಂತ ಪೊಲೀಸ್ ಬಂದು ಅವ್ರನ್ನ ಕರ್ಕೊಂಡು ಹೋದ್ರಮ್ಮ. ಇನ್ಸ್ಪೆಕ್ಟ್ರೆ ನೋಡಿ, ಚಿಂತಾಮಣಿನ ಕೊಲೆ ಮಾಡಿದ್ದು ನಮ್ಮ ಭಾವ ಅಲ್ಲ, ನಾನು. ದಯವಿಟ್ಟು ನಮ್ಮ ಭಾವನ್ ಬಿಟ್ಬಿಡಿ.
ನೀನೇ ಕೊಲೆ ಮಾಡಿದ್ಯ ಅಂತ ಏನ್ ಗ್ಯಾರಂಟಿ? ನನ್ನ ಮಾತು ನಂಬಿ. ಅವತ್ತು ಸಾರಾಯಿ ಕಾಯಿಸೋರಿಗೆ ನಾನು ಸಹಾಯ ಮಾಡಿದೆ ಅಂತ ನನ್ನ ಮೇಲೆ ಕೈ ಮಾಡಿದೆ ಅಲ್ಲ, ಈಗ ಸರಿಯಾಗೇ ಸಿಕ್ಕಿದ್ಯಾ. ನಾನು ಯಾರು ಅಂತ ನಿನಗೆ ತೋರಿಸ್ತೀನಿ. ಫೋನ್ ಆಟೇಟ್, ಅವನ ಬಿಟ್ಟು ಇವನು ಒಳಗಡೆ ಹಾಕೋ. ಎಂತ ಕೆಲಸ ಮಾಡ್ಬಿಟ್ಟೆ ರಾಜು. ನೀನು ಕೋಪಿಷ್ಟ ಅನ್ಕೊಂಡಿದ್ದೆ, ಕೊಲೆಗಾರ ಆಗ್ತಿ ಅಂತ ಅನ್ಕೊಂಡಿರ್ಲಿಲ್ಲ. ಬಾಬಾ, ನೀವು ತಪ್ಪು ಮಾಡಿದ್ರಿ. ಆ ತಪ್ಪಿಗೆ ಪಶ್ಚಾತ್ತಾಪನೆ ಪ್ರಾಯಶ್ಚಿತ್ತ, ಸೇಡಲ್ಲ. ನೀವು ದುಡುಕ್ಬಿಟ್ರಿ ಬಾಬಾ, ದುಡುಕ್ಬಿಟ್ರಿ. ರಾಜು, ನೀನೇನು ಹೆದರ್ಕೋಬೇಡ. ನಾನಿರೋರ್ಗು ನಿನ್ಗೇನೂ ಆಗೋಲ್ಲ. ಬಾಬಾ, ನೀವು ನನ್ನ ಬಗ್ಗೆ ಏನು ಇಷ್ಟ ಮಾಡಬೇಡಿ. ನನಗೇನು ಆಗಲ್ಲ. ಅಕ್ಕ ನಿಮ್ಗೋಸ್ಕರ ಕಾಯ್ತಾ ಇರ್ತಾಳೆ. ನೀವು ಹೋಗಿ. ಅಳಿಯಂದ್ರೆ ಏನ್ರಿ ಅಪ್ಪ, ಅಳಿಯಂದ್ರೆ ಯಾರ ನೀವು? ಅಯ್ಯೋ ಬಿಡು ಬಿಡು ಬಿಡು. ಅಯ್ಯೋ ಬಾರೆ ಮದ್ವೆ ಹೆಣ್ಣೆ. ರುದ್ರ ಬಿಟ್ಬಿಡ ಅವಳ, ಬಿಟ್ಬಿಡ ರುದ್ರ ಅವಳ. ಬಿಡ್ತೀನಿ, ಈಗಲ್ಲ, ತಾಳಿ ಕಟ್ಟಿದ್ಮೇಲೆ. ಏಯ್ ಬಿಡ ಅವಳ. ಅಯ್ಯ ಮುದ್ಕೆ, ಬಾಯಿ ಮುಚ್ಕೊಂಡಿದ್ದಾರೆ ಸರಿ, ಇಲ್ಲ ಅಂದ್ರೆ ಏನಂದೆ ಅವತ್ತು? ನನ್ನನ್ನು ಮದುವೆ ಆಗಲ್ವಾ? ಇವಾಗ ತಾಳಿ ಕಟ್ತೀನಿ, ಅದ್ಯಾವನ್ ಬರ್ತಾನೋ ನೋಡೋಣ. ಹೀಗ್ ಬಲವಂತವಾಗಿ ತಾಳಿ ಕಟ್ಟಕ್ಕೆ ನಾಚಿಕೆ ಆಗಲ್ಲ ನಿನ್ಗೆ? ಚಿಣ್ಮಣಿ, ಅವನ್ ನಿನಗ್ ತಾಳಿ ಕಟ್ತಾ ಇರೋದು ನಿನ್ ಜೊತೆ ಸರ್ಸಾಡಿ ಸಂಸಾರ ಮಾಡಕ್ಕಲ್ಲ, ನಿಮ್ಮಮ್ಮನ ಬಾಯಿ ಮುಚ್ಚಕ್ಕೆ. ನೀನೇನಮ್ಮ ರುದ್ರ ತನ್ನ ತಂಗಿನ ಕೊಲೆ ಮಾಡವನೆ ಅಂತ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ಕುಣ್ಕೊಂಡು ಹೋಯ್ತಿದ್ದೆ. ಈಗೋಗು. ಏ ರುದ್ರ, ಇನ್ನು ಏನ್ ಮೀನಾಬೇಷ ಎಣಿಸ್ತಾ ಇದ್ಯಾ? ಕಟ್ಲ ತಾಳಿಯ ಬಿಡು, ಬಿಟ್ಬಿಡು ಅವಳನ್ನ. ಮೋತಿ ಬಿಡು. ಅಪ್ಪ ಅಪ್ಪ ಅಪ್ಪ. ರಾಜು, ರಾಜು. ಚಿಂತಾಮಣಿನ ಸಾಯಿಸಿದ್ದು ನಿಮ್ ಭಾವ ಅಲ್ಲ, ಅವ್ಳ ಅಣ್ಣ ರುದ್ರ. ರಾಜು, ದೇವಸ್ಥಾನದಲ್ಲಿ ರುದ್ರ ಈತನ್ನ ಬಲವಂತವಾಗಿ ಮದುವೆ ಆಗ್ತಿದ್ದಾನೆ. ಬೇಗ ಪಾಪ ರಾಜು. ನಿಮ್ ಭಾವನು ಇಲ್ಲೇ ಇದ್ದಾರೆ. ಬೇಗ ಪಾಪ ರಾಜು, ರಾಜು. ಬೇಗ ಪಾಪ ರಾಜು. ಹೋಗೋಣ ನೆಲ್ಕೊಂಬಂಡ್ರು. ರಾಜು, ರಾಜು. ಏಯ್, ತೆಗೀರೋ!
ನಿನ್ ಗಂಡ ಬಂದ್ ಕಿಸ್ತಿ ಸಾಲ್ದು ಅಂತ ನಿನ್ ತಮ್ಮನ್ ಬೇರೆ ಕರಿತಾ ಇದೀಯಾ? ಏ ರುದ್ರ, ಎಲ್ಲ ನೋಡ್ತಾ ಇದೀಯ? ಕಟ್ಲ ತಾಳಿಯ ತಗೊಂಬರ ತಾಳಿನ. ತಾಳಿ ಕಾಣ್ತಾ ಇಲ್ಲಣ್ಣ. ತಾಳಿ ಇಲ್ಲೇ ಇದೆಯಲ್ಲ. ಶಾಬಾಷ್ ರುದ್ರ, ಕಿತ್ಕೊಳ್ಳ ತಾಳಿಯ. ಏಯ್, ನನ್ನ ಮಗಳ ತಾಳಿ ಮುಟ್ಟಿದ್ರೆ ನಿನ್ನ ಜೀವ ಸಹಿತ ಬಿಡೋದಿಲ್ಲ. ಬಿಡ್ರು. ನಿನ್ನ ಗಂಡ ಬದುಕಿರುವಾಗ್ಲೇ ನಿನ್ನ ಕತ್ತಲ್ಲಿರೋ ತಾಳಿನ ಕಿತ್ತು ನಿನ್ನ ಮಗಳು ಕಟ್ತೀನಿ. ಎಲ್ಲ ಓಡ್ತೀಯಾ? ಒಂದ್ ಹುಡ್ಗಿ ಹಿಡ್ಕೊಳಕ್ ಯಾಕಲ್ಲ, ಇಬ್ರು ಹೋಗ್ರಲ್ಲ, ನಾನು ನೋಡ್ಕೊತೀನಿ. ಅಯ್ಯಯ್ಯೋ ಅಮ್ಮ, ಅಣ್ಣ, ನಾನ್ ನಿಮ್ ಪಾರ್ಟಿ ನನಗೆ ಹೊಡಿತೀಯಲ್ಲ ಅಣ್ಣ. ನಾನೀಗ ಪಾರ್ಟಿ ರಾಜು, ಚಲ್ವಾ 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 ಚಲ್ವಣ, ಧರ್ಮದೇಟ್ ತಿಂದು ತಿಂದು ಸಾಕಾಗ್ಬಿಟ್ಟೈತೆ. ನಿನ್ ದಮ್ಮಯ್ಯ ಅಂತೀನಿ, ಹೆಂಗೆಲ್ಲ ಮಾಡಿ ಬಚಾವ್ ಮಾಡೋಣ. ನಾನ್ ಮಾಡಿದ ತಪ್ಪು ಅಂತ ನನ್ಗೆ ಗೊತ್ತಾಗ್ಬಿಟ್ಟೈತೆ. ಅಣ್ಣ, ನಿನ್ ದಮ್ಮಯ್ಯ ಅಂತೀನಿ, ಬಚಾವ್ ಮಾಡೋಣ. ಹತ್ತಡಿ ಗ್ಯಾಪ್ ನಾನು ಫಾಲೋ ಮಾಡು. ಒಳ್ಳೆ ಮಾತಲ್ಲಿ ಸರೆಂಡರ್ ಆದ್ರೆ ಸರಿ, ಇಲ್ಲ ಶೂಟ್ ಮಾಡ್ತೇನೆ. ಇನ್ಸ್ಪೆಕ್ಟರ್, ಚಿಂತಾಮಣಿನ ಅವಳನ್ನ ರುದ್ರನೇ ಕೊಲೆ ಮಾಡಿದ್ದು ನಾನೇ ಕಣ್ಣಾರೆ ನೋಡಿದ್ದೀನಿ. ಬೇಕಾದ್ರೆ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳ್ತೀನಿ.
ಏಯ್, ನೀನ್ ಬದುಕಿದ್ರೆ ತಾನೇ ಕೋರ್ಟಲ್ಲಿ ಹೋಗಿ ಸಾಕ್ಷಿ ಹೇಳು. ಏಯ್, ಏಯ್, ರಾಜು 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 ಮಾವ, ಲಕ್ಷ್ಮಿ ಇನ್ ತಡ ಮಾಡೋದು ಬೇಡ, ಇವರಿಬ್ರಿಗೂ ಕೂಡ್ಲೆ ಮದುವೆ ಮಾಡ್ಬಿಡೋಣ. ಏನು ರಾಜು? ಭಾವ ಹೇಳಿದ್ರೆ ಸರಿ. ಏನಮ್ಮ ನೀನ್ ಇನ್ನೂ ಅಲಂಕಾರ ಮಾಡ್ತಾನೆ ಇದೆಯಾ? ನಾನು ನೋಡ್ಕೋತೀನಿ, ನೀನು ಹೋಗು. ಅಪ್ಪ, ಏನ್ ಆತ್ರನೇ ನಿನ್ಗೆ? ಮಾವ ಬಾ ಮಾವ, ಮಾವ. ರಾಜು ಇನ್ನು ಇಲ್ಲೇ ನಿಂತಿದ್ಯಲ್ಲ, ಹೋಗಪ್ಪ. ಅವನು ನನ್ ಬಾಮೈದ ರಾಜು. ಭಾವ ಹೇಳಿದ್ರೆ ಸರಿ.